ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಕ್ಕಲಮಡುಗು ಅರಣ್ಯ ಪ್ರದೇಶದಲ್ಲಿ ವ್ಯಕ್ತಿ ಆತ್ಮಹತ್ಯೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಸೇರಿದಂತೆ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಂಡಿಗನಾಳ ಗ್ರಾಮದ 58 ವರ್ಷದ ಲಕ್ಷ್ಮೀನಾರಾಯಣ ಆತ್ಮಹತ್ಯೆ ಮಾಡಿಕೊಂಡಂತ ವ್ಯಕ್ತಿ ಆತ. ಜಮೀನು ಹಣ ನೀಡದೆ ಕಿರುಕುಳ ನೀಡಿದ ಆರೋಪದ ಹಿನ್ನೆಲೆ ಆತ ಸೂಸೈಡ್ ಮಾಡಿಕೊಂಡಿದ್ದ. ರಾಜೀವ್ ಗೌಡ, ರಾಜ್ಕುಮಾರ್, ವೆಂಕಟರಮಣಪ್ಪ, ಜಯಸುಧಾ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. 2,40,00,000 ರೂಪಾಯಿಗೆ ಜಮೀನು ಮಾರಾಟ ಮಾಡಿರ್ತಾರೆ ಲಕ್ಷ್ಮೀನಾರಾಯಣ್ ಅವರು. ಶಿಡ್ಲಘಟ್ಟದ ರಾಜ್ಕುಮಾರ್ಗೆ ತಮ್ಮ ಜಮೀನನ್ನ ಮಾರಿರ್ತಾರೆ ಲಕ್ಷ್ಮೀನಾರಾಯಣ್. ಅಡ್ವಾನ್ಸ್ ಅಂತೇಳಿ 1,40,00,000 ಹಣವನ್ನ ಲಕ್ಷ್ಮೀನಾರಾಯಣ ಪಡೆದಿರ್ತಾರೆ. ಉಳಿದ ಹಣ ಏನಿದೆ ಅದು ಸರ್ವೆ ಆದ್ಮೇಲೆ ಕೊಡೋದಾಗಿ ರಾಜ್ಕುಮಾರ್ ಹೇಳಿದ್ರು. ರಾಜ್ಕುಮಾರ್ ಮಾತನ್ನ ನಂಬಿ ಶುದ್ಧ ಕ್ರಯವನ್ನ ಮಾಡಿಕೊಟ್ಟಿದ್ರು ಲಕ್ಷ್ಮೀನಾರಾಯಣ ಅವರು. 6 ತಿಂಗಳಾದ್ರೂ ಬಾಕಿ 1 ಕೋಟಿ ಹಣ ನೀಡದೆ ಸತಾಯಿಸ್ತಾ ಇದ್ದ ರಾಜ್ಕುಮಾರ್. 20 ಗುಂಟೆ ಜಮೀನು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಮಾರಾಟ ಮಾಡಿದ್ದೀನಿ, ರಾಜೀವ್ ಗೌಡ ಹಣ ಕೊಟ್ಟ ಮೇಲೆ ಕೊಡ್ತೀನಿ ಅಂತೇಳಿ ಆತ ಸಬೂಬ್ ಹೇಳ್ತಾ ಇದ್ದ. ಬಾಕಿ ಹಣ ಕೇಳೋದಕ್ಕೆ ಹೋದಾಗ ಬೆದರಿಕೆ ಹಾಕಿರ್ತಾರೆ ಆರೋಪಿಗಳು. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ಮಂದಿಯ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ರಾಜೀವ್ ಗೌಡ ಅವರ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ಆ ಜಮೀನು ಮಾರಿದ ನಂತರದಲ್ಲಿ ಕೊಡಬೇಕಾದಂಥ ಹಣ ಏನಿರುತ್ತೆ ಆ ಹಣ ಕೇಳಿದಾಗ ಅದರಲ್ಲಿ 20 ಗುಂಟೆ ನಾನು ಅವ್ರಿಗೆ ಮಾರಿದ್ದೀನಿ ಅಥವಾ ಅವ್ರಿಗೆ ಕೊಟ್ಟಿದ್ದೀನಿ, ಅವ್ರು ಹಣ ಕೊಡಬೇಕು, ಅವ್ರು ಕೊಟ್ಟ ಮೇಲೆ ಕೊಡ್ತೀನಿ ಅಂತೇಳಿ ಈತ ಹೇಳ್ಕೊಂಡು ಬರ್ತಾ ಇದ್ದ. ಇದೇ ಜಮೀನು ಹಣದ ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪದ ಮೇಲೆನೆ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ರಾಜೀವ್ ಗೌಡ, ರಾಜ್ಕುಮಾರ್ ಸೇರಿದಂತೆ 4 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಒಂದೊಂದು ಕಡೆ ಸಾಕಷ್ಟು ಒಂದೊಂದೇ ವಿಚಾರಗಳು ಈ ಒಂದು ಆತ್ಮಹತ್ಯೆ ಕೇಸ್ನಲ್ಲಿ ಸಿಗ್ತಾ ಇರೋದು. ಅಡ್ವಾನ್ಸ್ ಅಂತ ಏನು ಅಮೌಂಟ್ ಇರುತ್ತೆ ಅದನ್ನು ಮಾತ್ರ ಆತ ಕೊಟ್ಟಿರೋದು, ಉಳಿದ ಹಣವನ್ನು ಕೊಟ್ಟಿರಲ್ಲ. ಉಳಿದ ಹಣ ಕೇಳದಂಥ ಸಂದರ್ಭದಲ್ಲಿ ಅದು ಸರ್ವೆ ಆದ್ಮೇಲೆ ಕೊಡ್ತೀನಿ ಅಂತೇಳಿ ಸಬೂಬ್ ಹೇಳ್ತಾ ಇದ್ದ. ಈತ ಕೂಡ ನಂಬಿದ. ಇನ್ನು 1 ಕೋಟಿ ಹಣ ಕೊಟ್ಟ ಮೇಲೆ ಇನ್ನು ಮಿಕ್ಕಿದ ಬಾಕಿ ಹಣ ಕೊಟ್ಟೇ ಕೊಡ್ತಾರೆ ಅನ್ನುವಂಥ ನಂಬಿಕೆ ಮೇಲೆ ಆತ ಕೊಟ್ಟಿರ್ತಾನೆ. ಅದಾದ ನಂತರದಲ್ಲಿ 20 ಗುಂಟೆ ಜಮೀನು ಕಾಂಗ್ರೆಸ್ ಮುಖಂಡನಿಗೆ ಮಾರಾಟ ಮಾಡಿದ್ದೀನಿ ನಾನು, ಅವ್ರ ಹಣ ಕೊಟ್ಟ ಮೇಲೆ ನಾನು ಕೊಡ್ತೀನಿ ಅಂತ ಈತ ಹೇಳಿದ. ಬಾಕಿ ಹಣ ಕೇಳೋದಕ್ಕೆ ಹೋದಾಗ ಆರೋಪಿಗಳು ಬೆದರಿಕೆ ಹಾಕಿರುವಂತ ವಿಚಾರ ಕೂಡ ಗೊತ್ತಾಗಿದೆ. ನೋಡಿ, ಹಣ ಡಬಲ್ ಮಾಡೋದಾಗಿ 1 ಕೋಟಿಯನ್ನ ವೆಂಕಟರಮಣಪ್ಪ ಅರ್ಚಕ ಏನಿದ್ದಾನೆ ಆತ ಕೂಡ ಪೀಕಿದ್ದ ಅಂತ ಗೊತ್ತಾಗಿದೆ. ಓಂ ಶಕ್ತಿ ದೇಗುಲದ ಅರ್ಚಕ ಆಗಿದ್ರು ಆತ. ಜಯಸುಧಾ ಮತ್ತೆ ವೆಂಕಟರಮಣಪ್ಪ ಏನಿದ್ದಾರೆ ಇವರಿಬ್ರು ದಂಪತಿಗಳು. ಅರ್ಚಕ ದಂಪತಿಗೆ ಫೋನ್ ಪೇ ಮೂಲಕ ಹಣವನ್ನ ಲಕ್ಷ್ಮೀನಾರಾಯಣ ಅವರು ಕೊಟ್ಟಿರ್ತಾರೆ. ಹಣ ವಾಪಸ್ ಕೇಳಿದ್ರೆ ಅರ್ಚಕ ದಂಪತಿಯಿಂದ ಬೆದರಿಕೆ ಆರೋಪ ಕೂಡ ಇತ್ತು. ಮನನೊಂದು ಜಕ್ಕಲಮಡುಗು ಅರಣ್ಯ ಪ್ರದೇಶದಲ್ಲಿ ಆತ ಸೂಸೈಡ್ ಮಾಡ್ಕೊಂಡಿದ್ದ. ಮೃತರ ಶವದ ಬಳಿ ಈ ವಿಷದ ಬಾಟಲಿ ಮತ್ತೆ ಬಿಯರ್ ಟಿನ್ ಏನಿದೆ ಅದೆಲ್ಲ ಕೂಡ ಪತ್ತೆಯಾಗಿತ್ತು. ಹಣ ನೀಡದೆ ಮಾನಸಿಕ ಕಿರುಕುಳ ಕೊಟ್ಟಿದ್ದಕ್ಕೇನೆ ಬೇಸತ್ತು ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನುವಂಥ ಶಂಕೆ ವ್ಯಕ್ತವಾಗಿತ್ತು. ಮೃತನ ಮಗ ಮೋಹಂತ್ ನೀಡಿದ ದೂರಿನ ಮೇರೆಗೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಆರಂಭಿಸಿದ್ರು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು. ಬಟ್ ಈಗ ಆ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಸೊ ಇದರ ಹಿಂದೆ ಜಮೀನು ಮಾರಾಟದ ಒಂದಷ್ಟು ವ್ಯವಹಾರ ನಡೆದಿತ್ತು. ಆ ಒಂದು ವ್ಯವಹಾರದ ವಿಚಾರಕ್ಕೇನೆ ಆತ ಕಿರುಕುಳ ಕೊಡ್ತಾ ಇದ್ದಾರೆ ಅಂತೇಳಿ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 4 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 58 ವರ್ಷದ ಲಕ್ಷ್ಮೀನಾರಾಯಣನಿದ್ದಾನೆ. ಆತ ಆತ್ಮಹತ್ಯೆ ಮಾಡ್ಕೊಂಡಂಥ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಈಗ ಆರೋಪಿಗಳಿದರಲ್ಲಿ ತಮ್ಮ ಪಾತ್ರ ಏನು, ತಾವೇನು ಮಾಡಿದ್ರು ಪ್ರತಿಯೊಂದು ವಿಚಾರವನ್ನು ಕೂಡ ಎಲ್ಲ ಆಯಾಮದಲ್ಲೂ ಈಗ ಪೊಲೀಸರು ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಸದ್ಯ ಇವರೆಲ್ಲರೂ ಕೂಡ ಪ್ಲಾನ್ ಮಾಡಿನೇ ಆತನಿಗೆ ಕಿರುಕುಳ ಕೊಟ್ಟಿದ್ರು ಅನ್ನುವಂಥ ಆರೋಪ ಕೂಡ ಆತನ ಪುತ್ರ ಮಾಡ್ತಾ ಇರೋದು. ಜೊತೆಗೆ ಆತ ಕೊಟ್ಟಂಥ ಕಂಪ್ಲೇಂಟ್ ಏನಿದೆ ಅದರ ಆಧಾರದ ಮೇಲೆನೆ ಈಗ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಘಟನೆ ಇದು. ಮೊದಲಿಗೆ ಎಲ್ಲರೂ ಕೂಡ ಆತ್ಮಹತ್ಯೆನೆ ಅಂತ ಅನ್ಕೊಂಡಿದ್ರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜಪ್ಪ, ಈಗ ಮೊದಲಿಗೆ ಆತ ಬೇರೆ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇತ್ತು. ಬಟ್ ಈಗ ಅದ್ರ ಹಿಂದೆ ಬೇರೆ ರೀತಿಯಾದಂಥ ಕಾರಣ ಇದೆ ಅಂತ ಗೊತ್ತಾಗ್ತಾ ಇದೆಯಲ್ಲ, ಏನಿದೆ ಡೀಟೇಲ್ಸ್? ಪ್ರಭು, ಖಂಡಿತ ಏನು ಇದಕ್ಕೆ ವಿವರಣೆ ಕೊಡ್ತಾ ಹೇಳೋದಾದ್ರೆ, ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಏನು ಶಿಡ್ಲಘಟ್ಟ ನಗರದಿಂದ ಬೆಂಗಳೂರು ಮುಖ್ಯ ರಸ್ತೆ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಕ್ಕಂಥ ಒಂದು ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಬೆಲೆ ಬಾಳ್ತಕ್ಕಂಥ ಜಮೀನು ಲಕ್ಷ್ಮೀನಾರಾಯಣ ಹೊಂದಿರ್ತಾರೆ. ಇದೇ ಜಮೀನು ವಿಚಾರವಾಗಿ ಏನೋ ಒಬ್ಬರು ಪರಿಚಯ ಆಗ್ತಾರೆ, ರಾಜ್ಕುಮಾರ್ ಅಂತವರು. ಅವ್ರಿಗೆ
ಏನು 2,40,00,000 ಜಮೀನನ್ನ ಮಾರಾಟ ಮಾಡ್ತಾರೆ. ಮಾರಾಟ ಮಾಡಿದ ಬಳಿಕ 1,20,20 ಲಕ್ಷವನ್ನ ಅಡ್ವಾನ್ಸ್ ಆಗಿ ಲಕ್ಷ್ಮೀನಾರಾಯಣ್ ಪಡ್ಕೊಳ್ತಾರೆ. ಉಳಿದಿರ್ತಕ್ಕಂತ 1,20,00,000 1,20,20,00,000 ಕೊಡ್ತೀವಿ ಮತ್ತೆ ಅಂತೇಳಿ ಹೇಳ್ತಾರೆ. ಸರ್ವೆ ಆಗ್ಲಿ ಚಕ್ಕುಬಂದಿ ಆಗ್ಲಿ ಆಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಅದಾದ ಬಳಿಕ ಈ 1,20,20,00,000 ಏನು ಚಿಕ್ಕಬಳ್ಳಾಪುರ ತಾಲೂಕಿನ ಒಂದು ಗ್ರಾಮದಲ್ಲಿರ್ತಕ್ಕಂಥ ಓಂ ಶಕ್ತಿ ದೇವಸ್ಥಾನದಲ್ಲಿರ್ತಕ್ಕಂಥ ವೆಂಕಟರಮಣಪ್ಪ ಮತ್ತು ಜಯಸುಧೆ ಅಂತಕ್ಕಂಥ ದಂಪತಿಗಳು ಅಲ್ಲಿ ಓಂ ಶಕ್ತಿ ದೇವಸ್ಥಾನದಲ್ಲಿ ಅರ್ಚಕರಾಗಿರ್ತಾರೆ. ಆ ಅರ್ಚಕರು ಈತನನ್ನ ಯಾಮಾರಿಸಿ ಸುಮಾರು 1 ಕೋಟಿಗೂ ಹೆಚ್ಚು ಹಣ ಪೀಕಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಅದೇ ವಿಚಾರದಲ್ಲಿ ಕೂಡ ಇವರಿಬ್ಬರ ಮೇಲೆ ಎಫ್ಐಆರ್ ಆಗಿದೆ. ಏನು ಈ ದೇವಸ್ಥಾನದ ಅರ್ಚಕರು ಏನ್ ಹೇಳಿದ್ದಾರೆ, ನಿನಗೆ ಡಬಲ್ ಮಾಡ್ಕೊಡ್ತೀವಿ, ಬೇರೆ ಬೇರೆ ಪೂಜಾರಿ ಮಾಡ್ಬೇಕು, ಪುನಸ್ಕಾರ ಮಾಡ್ಬೇಕು, ಹೋಮ ಹವನ ಎಲ್ಲ ಮಾಡ್ಬೇಕು, ಅದಕ್ಕಾಗಿ ಇಷ್ಟೆಲ್ಲ ಖರ್ಚಾಗುತ್ತೆ ಅಂತೇಳಿ ಅವರು 1 ಕೋಟಿ ಮನೆ ಕಟ್ಕೊಂಡಿದ್ದಾರೆ ದಂಪತಿಗಳು ಸೇರ್ಕೊಂಡು. ಇತ್ತಿನ ದುಡ್ಡಲ್ಲೇ ಅವರು ಖರ್ಚು ಮಾಡ್ಕೊಂಡು ಮನೆ ಕಟ್ಕೊಂಡಿದ್ದಾರೆ ಅಂತ ಆರೋಪವನ್ನು ಸಹ ಇವರು ಕುಟುಂಬಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಎಫ್ಐಆರ್ ಆಗಿರ್ತಕ್ಕಂಥದ್ದು. ಇನ್ನು ಈ ವಿಚಾರವಾಗಿ ಬರೋದಾದ್ರೆ ಈ 1,20,20,00,000 ಏನು ಬಾಕಿ ಹಣ ಇತ್ತು, ರಾಜ್ಕುಮಾರ್ ಅವ್ರಿಗೆ ಏನು ಜಮೀನು ಮಾರಾಟ ಮಾಡಿದ್ರು, ಆ ಹಣ ಏನ್ ಬರ್ಬೇಕಾಯ್ತು ಅದನ್ನ ಕೇಳಕ್ ಹೋದಾಗ ಈ ರೀತಿಯಾಗಿ ಚೆಕ್ ಬಂದ್ ಆಗ್ಲಿ ಸರ್ವೆ ಆಗ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅದ 6 ತಿಂಗಳಾದ್ರೂ ಕೂಡ ಈ ಜಮೀನು ಅವ್ರಿಗೆ ಬಾಕಿ ಹಣ ಕೊಡೋದಿಲ್ಲ. ಹಾಗಾಗಿ ಕೇಳಿದ್ರೆ ಈ ಶಿಲ್ಘಟ್ಟದ ಏನೋ ಪರಾಜಿತ ಅಭ್ಯರ್ಥಿ ಆಗಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡ ಆಗಿರ್ತಕ್ಕಂಥ ರಾಜೀವ್ ಗೌಡ್ರಿಗೆ 20 ಗುಂಟೆ ಜಮೀನು ಮಾರಾಟ ಮಾಡಿದೀವಿ, ಆ ಪ್ರಕಾರ ರಿಜಿಸ್ಟರ್ ಕೂಡ ಆಗಿದೆ, ಅವರು ಬಾಕಿ ಹಣ ಕೊಟ್ಟ ಮೇಲೆ ನಿಮ್ಗೆ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಈ ಪ್ರೊಸೆಸ್ ನಡೆದಿರ್ತಕ್ಕಂಥದ್ದು 6 ತಿಂಗಳಾಗಿದೆ. 6 ತಿಂಗಳಾದ್ರೂ ಕೂಡ ಇವರಿಗೆ ಹಣ ಸೇರೋದಿಲ್ಲ. ಇವು ಪ್ರಮುಖವಾಗಿ ಇವರಿಗೆ 2 ಕಡೆಯಿಂದ ಕೂಡ ಮೋಸ ಆಗುತ್ತೆ. ಒಂದು ಅರ್ಚಕರು ಕುಟುಂಬ ಮತ್ತೆ ಈ ಕಡೆ ರಾಜ್ಕುಮಾರ್ ಮತ್ತೆ ರಾಜೀಗೌಡರು ಇವರು ಗುಂಪೇನಿದೆ, ಇವ್ರ ಕಡೆಯಿಂದ ಸಹ ಮೋಸ ಆಗಿದೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವರಿಬ್ಬರಿಗೂ ದುಡ್ಡು ಕೇಳಕ್ ಹೋದಾಗ ಇವ್ರಿಬ್ರು ಸಹ ಧಮಕಿ ಹಾಕಿ ಅವ್ರಿಗೆ ಬೆದರಿಕೆ ಆಗಿರ್ತಕ್ಕಂಥ ವಿಚಾರ ಕೂಡ ಎಫ್ಐಆರ್ ಅಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಈ ವಿಚಾರವಾಗಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇವ್ರಿಗೆ ಬಾಕಿ ಇರ್ತಕ್ಕಂಥ ಹಣವನ್ನ ವಸೂಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ, ಆದ್ರೆ ಇವರು ಕುಟುಂಬಸ್ಥರು ಆರೋಪ ಮಾಡ್ತಾ ಇರ್ತಕ್ಕಂಥದ್ರೆ ನಮ್ಮ ತಂದೆ ಏನು ಸ್ವಾಭಾವಿಕವಾಗಿ ಅವರು ನೇಣು ಹಾಕೊಂಡು ಆಗ್ಲಿ ಅಥವಾ ವಿಷ ಕುಡಿದು ಸತ್ತಿಲ್ಲ, ಯಾರೋ ಬೇಕಾಗೆ ಇವರು ಸಾವಿನಲ್ಲಿ ಅನುಮಾನ ಇದೆ, ನಮ್ಗೆ ಯಾರೋ ಕೊಲೆ ಮಾಡಿರ್ಬೋದು ಅಂತಕ್ಕಂಥ ಅನುಮಾನವೂ ಸಹ ವ್ಯಕ್ತಪಡಿಸ್ತದೆ. ಈ ಒಂದು ಹ್ಯಾಂಗನಲ್ಲಿ ಪೊಲೀಸರು ಯಾವ ರೀತಿ ಈ ಆರೋಪಿಗಳೇನಿದ್ರೆ 4 ಜನ ಆರೋಪಿಗಳು, ಈ 4 ಜನ ಆರೋಪಿಗಳನ್ನ ಪೊಲೀಸ್ ಠಾಣೆಗೆ ಕರೆಸಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಅಂತೇಳಿ ಈಗಾಗಲೇ ದೂರು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಪೊಲೀಸರು ಏನೆಲ್ಲ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ರಾಜಪ್ಪ. ನನಗೆ ಅವ್ರು ಹೇಳ್ತಾ ಇದ್ದೇನೆಂದ್ರೆ, ನಾವು ಅವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಗ ಅಲ್ಲಿ ದೇವಸ್ಥಾನದಲ್ಲಿ ಅವರು ಇದು ಜಯಸುಧಾ ಅನ್ನೋರಿಗೆ ಮೈ ಮೇಲೆ ಬರುತ್ತೆ. ಅವರು ಬಂದಿದ್ದನ್ನೆಲ್ಲನೂ ಅಲ್ಲೆಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಅವ್ರ ಗಂಡ ಆದ ವೆಂಕಟರಮಣಪ್ಪ ಅಂತ ಅವರಲ್ಲಿ ಅವ್ರು ಹೋದಾಗ ಇವರಿಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇದು ಮಾಡಿದ್ದಾರೆ. ಎಂಥದ್ದು ಟಾರ್ಚರ್ ಅಂದರೆ ನಿಮಗೆ ದೇವರಿಗೆಲ್ಲನೂ ನೀವು ಇದು ಕೊಟ್ಟರೆ ನಿಮ್ಗೆ 1 ಕೊಟ್ಟರೆ ಅವ್ರು 2 ಕೊಡ್ತಾರೆ, ದೇವ್ರ ನಂಬ್ರಿ ಹಾಗೆ ಅಂತೇಳಿ ಇವ್ರಿಗೆಲ್ಲರಿಗೂ ಒಂಥರ ಮಿಸ್ಗೈಡ್ ಮಾಡಿ ಇವ್ರ ಹತ್ರ ಇದ್ದಿದ್ದು ಹಣನೆಲ್ಲನೂ ಅವ್ರು ತೊಗೊಂಡೋಗಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ರು. ಲಕ್ಷ್ಮೀನಾರಾಯಣ ಹೇಳ್ತಾ ಇದ್ರು ತೊಗೊಂಡೋಗಿ ಅಲ್ಲಿ ಕೊಟ್ಟಿದ್ರಿ. ಈಗ ಅದನ್ನು ಕೇಳಕ್ಕೆ ಹೋದರೆ ನನ್ನ ಮೇಲೆ ಮಿಸ್ಗೈಡ್ ಮಾಡಿ ಅವರು ಮಿಸ್ಸಸ್ ಮೇಲೆ ಇದು ಮಾಡಿದ್ರಿ ಅದು ಮಾಡಿದ್ರಿ ಅಂತೇನೋ ಇದು ಮಾಡಿ ನನ್ನ ಮೇಲೆ ಅದನ್ನು ಕೆಟ್ಟದಾಗೆಲ್ಲ ಮಾಡ್ತಾರೆ ಅಂತ ಸಿಕ್ಕಾಪಟ್ಟೆ ಭಯ ಪಟ್ಟಿದ್ದಾರೆ ಅವರು. ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಭಾಳ ಎದುರಿಸಿದ್ದಾರೆ ಅವರು. ಎದುರಿಸಿ ಇವ್ರಿಗೆ ಅದೇ ಬೇಜಾರಿಂದನೇ ಮನನೊಂದು ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ಆದ್ರೂ ನಮಗೆ ನೆನ್ನೆ ಅಲ್ಲಿ ಹೋಗಿ ಆ ಜಾಗದಲ್ಲಿ ನೋಡ್ದಂಗೆ ಇವರು ಹೇಳ್ದಂಗೆ ನಮ್ಮ ಭಾವರು ಹೇಳ್ದಂಗೆ ಎಲ್ಲನೂ ಅಲ್ಲಿ ಏನೇನೂ ಒಂದು ಇದಿಲ್ಲ, ಒಂಥರ ಚಹರೆಗಳಲ್ಲಿ ಗುರುತು ಚಹರೆಗಳೇನೂ ಇಲ್ಲ. ಯಾಕೆಂದರೆ ಒಬ್ಬ ಮನುಷ್ಯ ವಿಷ ಕುಡಿದ್ಮೇಲೆ ಕೊನೆ ಮೂಮೆಂಟಲ್ಲಿ ಸಾಯ್ಬೇಕಾದ್ರೆ ಸಿಕ್ಕಾಪಟ್ಟೆ ಒದ್ದಾಡಿ ಅಲ್ಲೆಲ್ಲನೂ ಇದೆಲ್ಲ ಮಾಡಿ ಸಿಕ್ಕಾಪಟ್ಟೆ ಇದು ಮಾಡ್ತಾರೆ. ಆಮೇಲೆ 1-2 ಅಲ್ಲಿ ಅದೆಲ್ಲ ಆಗಬೇಕಾಗುತ್ತೆ. ಆಮೇಲೆ ಅಲ್ಲಿ ಎಲ್ಲನೂ ಏನಿಲ್ಲ, ನಮ್ಗೆ ಯಾಕೋ ಸಂಶಯ ಇದೆ ಅದ್ರ ಮೇಲೆ. ಇಲ್ಲ, ಎಲ್ಲೂ ಏನೂ ಆಗಿಲ್ಲ ಸರ್, ಗಾಯ ಏನಾಗಿಲ್ಲ. ಇದು ಕೈ ಮೇಲೆ ಒಂದು ಸ್ವಲ್ಪ ಬ್ಲೇಡಲ್ಲಿ ಚಾಕು ಎಲ್ಲ ಕೊಯ್ಕೊಂಡಿದ್ದಾರೆ ಅವರು. ನಮ್ಗೆ ಯಾಕೋ ಅದ್ರ ಸುತ್ತಮುತ್ತ ಸ್ವಲ್ಪ ನಮ್ಗೆ ಯಾಕೋ ಅನುಮಾನಗಳಿದೆ. ಇದನ್ನೆಲ್ಲನೂ ನಾವು ಸಾಹೇಬರಿಗೆ ಹೇಳಿದ್ರಿ, ಇಲ್ಲ ನಾನು FSLR ಕಳಿಸ್ತೀನಿ, ಎಲ್ಲ ನೋಡಿ ನಾನು ಅದು ಏನೇ ಇದ್ರು ನಾನು ಅದ್ರ ಬಗ್ಗೆ ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಗೆ ಅವ್ರ ಮೇಲೆ ಭರವಸೆ ಇದೆ ಸರ್. ಲಕ್ಷ್ಮೀನಾರಾಯಣ ಅವರು ಏನ್ ಕೆಲಸ ಮಾಡ್ತಾ ಇದ್ರು? ಸರ್ ವ್ಯವಸಾಯಸ್ಥರು ಅವರು.